ಸರ್ ಈಗ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಆಗಲಿಲ್ಲ. ಈಗ ಕೆಪಿಸಿಸಿ ನೋಡ್ರಿ ಯಾರಿಗೆ ಹಣೆ ಬರದಲ್ಲಿ ಎಲ್ಲೆಲ್ಲಿ ಬರ್ದಿದೆ ಅವ್ರಿಗೆ ಆಗತ್ತೆ. ನಾನು ಮಂತ್ರಿ ಆಗ್ಬೇಕಂತ ಆಗಿತ್ತು, ಮಂತ್ರಿ ಆದ್ನ ನಾನು ಆಗಿಲ್ಲ. ಹಣೆ ಬರದಲ್ಲಿ ಬರ್ದಿರ್ಬೇಕಲ್ರಿ, ಅದರಲ್ಲಿ ಆಗಿದ್ರೆ ಆಗ್ತಾರೆ, ಇಲ್ಲರಿ ಇಲ್ಲ. ಈಗ ಆಸೆ ಬೀಳೋದು ಯಾರು ಬೇಡ ಅಂತಾರ? ಈಗ ಮುಖ್ಯಮಂತ್ರಿ ಆಗ್ಬೇಕಂತ ಡಿ ಕೆ ಶಿವಕುಮಾರ್ ಹೇಳೋದೇನು ತಪ್ಪಿದೆಯಾ? ಆಗ್ಬೇಕಂತ ನಾನು ಮಂತ್ರಿ ಆಗ್ಬೇಕನ್ನೋ ಹೇಳೋದು ತಪ್ಪಿದೆಯಾ? ಅದರೇ ಇಲ್ಲ. ಕೊಟ್ಟರೆ ಆಗ್ತಾರೆ, ಕೊಡದೋದ್ರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದರಲ್ಲಿ ಯಾಕೆ ಇದು ಮಾಡಬೇಕಾಗತ್ತೆ ಅಲ್ವಾ? ಹಾಗಾಗಿ ಇದರಲ್ಲಿ ಯಾವುದೇ ರಾಜಕೀಯ ಮಾಡೋದು ಬೇಡ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಸಾಕ್ಷಿ ಆಗಬೇಕಷ್ಟೇ. ಅದರಿಂದ ಮುಖ್ಯಮಂತ್ರಿಗಳ ಸ್ಥಾನ ಸಿಗಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಇದು ಮಾಡ್ಕೊಳ್ಳೋದು ಬೇಡ. ಸಿಎಂ ಇದೆ, ನಾವು 5 ವರ್ಷ ನಾನೇ ಇರ್ತೀನಿ ಅನ್ನೋದ್ರ ಮೂಲಕ ಇನ್ನೂ ಆಸೆ ಇಟ್ಕೊಂಡಿದ್ದಾರೆ ಅನ್ನೋದು ಅದು ಗೊತ್ತಿಲ್ಲ. ಸಿಎಂ ಅವರು ಹೇಳಿದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿದ್ದಾರೆ. ಅದರಿಂದ ಹೈಕಮಾಂಡ್ ಅದು ತೀರ್ಮಾನ ಮಾಡ್ತಾರೆ. ಅವ್ರು ಯಾರು ಮಾಡಬೇಕು ಏನು ಅನ್ನೋದು ಅವರೇ ತೀರ್ಮಾನ. ಮುಂದುವರಿಸಬೇಕಾದ್ರೆ ಮುಂದುವರಿಸ್ತಾರೆ, ಇಲ್ಲ ಅಂತಂದರೆ ಬೇರೆ ಕೊಡಬೇಕಾದ್ರೆ ಕೊಡ್ತಾರೆ. ಅದರಲ್ಲಿ ನಾವು ಕೇಳಕ್ಕೆ ಬರೋದಿಲ್ಲ. ಇದ್ರ ಮಟ್ಟಿಗೆ ನಾನು ಹೋಗೋದಿಲ್ಲ. ಯಾರೇ ಆದರೂ ಸಹ ರಾಜ್ಯ ಸರ್ಕಾರ ಗಟ್ಟಿಯಾಗಿರಬೇಕು, ಮುಂದೆ ನಮ್ಮ ಸರ್ಕಾರ ಬರಬೇಕನ್ನೋ ಯೋಚನೆ ಮಾಡಬೇಕು. ಅಷ್ಟು ಬಿಟ್ಟರೆ ನಮಗೇನೂ ಇಲ್ಲ. ಅಷ್ಟು ಹೇಳ್ತಾ ಇದ್ದೀನಿ.